ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ ಹಲವು ದಿನಗಳಿಂದ ಭಾರೀ ನಿರೀಕ್ಷೆ ಹುಟ್ಟಿಸಿದ್ದಂಥ ಭಾರತ ಯುರೋಪ್ ಟ್ರೇಡ್ ಡೀಲ್ ಕೊನೆಗೂ ಫೈನಲ್ ಆಗಿದೆ. ಭಾರತಕ್ಕೆ ಬಂದಿದ್ದಂತಹ ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥರು ಈ ಡೀಲ್ಗೆ ಸಹಿ ಹಾಕಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಯುರೋಪಿಯನ್ ಯೂನಿಯನ್ ಲೀಡರ್ಸ್ ಹಾಗೆ ವಿಶ್ವದ ಬೇರೆ ಬೇರೆ ನಾಯಕರು ಕೂಡ ಈ ಡೀಲ್ನ ಬಗ್ಗೆ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ದಾರೆ. ಇಂಡಿಯಾ ಯುರೋಪಿಯನ್ ಯೂನಿಯನ್ ಟ್ರೇಡ್ ಡೀಲ್ ಅನ್ನ ಗೇಮ್ ಚೇಂಜರ್ ಅಂತಲೇ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಕಾರಣ ಇಷ್ಟೇ, ಇದು ವಿಶ್ವದಲ್ಲಿ ನಡೆದಂತಹ ಅತಿ ದೊಡ್ಡ ಟ್ರೇಡ್ ಡೀಲ್. ಯಾಕೆ ಅಂತಂದ್ರೆ ಭಾರತದಲ್ಲಿ 145 ಕೋಟಿ ಜನ ಇದ್ದಾರೆ, ಹಾಗೆ ಯುರೋಪಿಯನ್ ಯೂನಿಯನ್ ನಲ್ಲಿ 60 ಕೋಟಿ ಜನ ಇದ್ದಾರೆ. ಒಟ್ಟು ಒಂದು 200ರಿಂದ 205 ಕೋಟಿ ಜನರ ನಡುವೆ ನಡೆದಂತಹ ಒಂದು ಟ್ರೇಡ್ ಡೀಲ್. ಅಷ್ಟೊಂದು ದೊಡ್ಡ ವ್ಯಾಪಾರದ ವಿಚಾರ ಇದು. ಹೀಗಾಗಿ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ. ಮಿತ್ರರೇ, ಈ ಟ್ರೇಡ್ ಡೀಲ್ನ ಬಗ್ಗೆ ಜಗತ್ತು ಹೇಗೆ ನೋಡುತ್ತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಇವತ್ತಿನ ಮಾಧ್ಯಮಗಳಲ್ಲಿ ಹೆಡ್ಲೈನ್ ಏನು ಕೇಳಿದ್ರೆ ಅಮೆರಿಕದ ಟ್ರಂಪ್ ಏನ್ ಹೇಳ್ತಾರೆ ಅಂತ. ಈಗಾಗಲೇ ಅಮೆರಿಕ ಏನ್ ಹೇಳಬೇಕು ಅನ್ನೋದನ್ನ ಹೇಳಿದೆ, ಇದರ ಬಗ್ಗೆ ವಿಷಕಾರಿಯೂ ಆಗಿದೆ. ಆದರೆ ಟ್ರಂಪ್ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಎನ್ನುವಂತಹ ನಿರೀಕ್ಷೆ ಇಡೀ ಜಗತ್ತಿಗಿದೆ. ಈಗಾಗಲೇ ಈ ಟ್ರೇಡ್ ಡೀಲ್ನ ಬಗ್ಗೆ ನಿಮಗೊಂದಷ್ಟು ಮಾಹಿತಿ ಸಿಕ್ಕಿರುತ್ತೆ. ಆದರೆ ಈ ಟ್ರೇಡ್ ಡೀಲ್ ನಿಜವಾಗ್ಲೂ ಭಾರತಕ್ಕೆ ಲಾಭವನ್ನು ತರುತ್ತಾ? ಈ ಟ್ರೇಡ್ ಡೀಲ್ನ ವಿಚಾರದಲ್ಲಿ ನಮ್ಮ ದೇಶದ ಜನರ ಪಾತ್ರ ಎಷ್ಟರ ಮಟ್ಟಿಗೆ ಮುಖ್ಯ ಆಗುತ್ತೆ? ಈ ಟ್ರೇಡ್ ಡೀಲ್ನಿಂದಾಗಿ ಬಾಂಗ್ಲಾದೇಶಕ್ಕೆ ಯಾವ ರೀತಿಯಾಗಿ ಹೊಡೆತ ಬೀಳುತ್ತೆ, ಚೈನಾಗೆ ಯಾವ ರೀತಿಯಾಗಿ ಹೊಡೆತ ಬೀಳುತ್ತೆ, ಭಾರತ ಎಂತಹ ಸಾಧನೆಯನ್ನು ಮಾಡಿದೆ, ಭಾರತಕ್ಕೆ ಯಾವ ರೀತಿಯಾಗಿ ಬೆನಿಫಿಟ್ಗಳಾಗ್ತವೆ, ಇದೆಲ್ಲದರ ಬಗ್ಗೆ ಬಹಳ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುವ ಹಾಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕಳೆದ 6 ವರ್ಷದಲ್ಲಿ ಭಾರತ 8ನೇ ಫ್ರೀ ಟ್ರೇಡ್ ಡೀಲ್ ಅನ್ನ ಮಾಡ್ಕೊಳ್ತಾ ಇದೆ. ಈ ಹಿಂದೆ ನಡೆದಂತಹ ಫ್ರೀ ಟ್ರೇಡ್ ಡೀಲ್ ಏನಾಗಿತ್ತು? ಒಂದೊಂದು ದೇಶಗಳ ನಡುವೆ ನಡೆದಂತಹ ಡೀಲ್ಗಳಾಗಿದ್ವು. ಆದ್ರೆ ಈ ಬಾರಿ ನಡೆದಂತಹ FTA ಇದೆಯಲ್ಲ, ಇದು ಬಹಳ ದೊಡ್ಡ ವಿಚಾರ. ಯಾಕೆ ಕೇಳಿದ್ರೆ ಇದು 27 ದೇಶಗಳ ಕೂಟಗಳೊಂದಿಗೆ ಭಾರತ ಮಾಡಿಕೊಂಡಂತಹ ಡೀಲ್. ಅಲ್ಲಿಗೆ ಭಾರತ ಫ್ರೀ ಟ್ರೇಡ್ ಡೀಲ್ ಅನ್ನು ಹೊಂದಿದಂತಹ ದೇಶಗಳ ಸಂಖ್ಯೆ 34ಕ್ಕೆ ಏರಿಕೆ ಆಗುತ್ತೆ. ನೀವು ಟೆಕ್ನಿಕಲಿ ಮಾತನಾಡೋದಾದ್ರೆ ಒಮ್ಮೆಗೆ ನಿಮಗೆ 27 ದೇಶಗಳ ಮಾರುಕಟ್ಟೆಯ ಆಕ್ಸೆಸ್ ಈಸಿಯಾಗಿ ಸಿಗುತ್ತೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಇರೋದಕ್ಕೆ ಇನ್ನೇನು ಸಾಧ್ಯ ಇದೆ? ಅದು ಅಲ್ಲದೆ ಮಿತ್ರರೇ, ಯುರೋಪ್ನ ದೇಶಗಳು ಅಂತಂದ್ರೆ ಅದು ಶ್ರೀಮಂತ ದೇಶಗಳು. ಅಲ್ಲಿನ ಜನರಿಗೆ ಪರ್ಚೇಸಿಂಗ್ ಪವರ್ ಇರುತ್ತಲ್ಲ, ಅದು ತುಂಬಾ ಜಾಸ್ತಿ ಇರುತ್ತೆ. ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಮಯನ್ಮಾರ್ ಈ ರೀತಿಯ ದೇಶಗಳೊಂದಿಗೆ ಟ್ರೇಡ್ ಡೀಲ್ ಮಾಡಿಕೊಂಡಂತಲ್ಲ, ಇದು ಬಹಳ ಶ್ರೀಮಂತ ದೇಶಗಳೊಂದಿಗೆ ಭಾರತ ಮಾಡಿಕೊಳ್ತಾ ಇರುವಂತಹ ಟ್ರೇಡ್ ಡೀಲ್. ಇದೇ ಕಾರಣದಿಂದ ಇದಕ್ಕೆ ಸಾಕಷ್ಟು ಹೈಪ್ ಕೊಡಲಾಗ್ತಾ ಇತ್ತು. ವಿಶ್ವದ ಮಾಧ್ಯಮಗಳು ಇದರ ಹಿಂದೆ ಬಿದ್ದಿದ್ವು. ಇದು ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟೋ ಯುರೋಪಿಯನ್ ಯೂನಿಯನ್ಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಟ್ರೇಡ್ ಡೀಲ್ಗೆ ಯುರೋಪಿಯನ್ ಯೂನಿಯನ್ ಇಷ್ಟೆಲ್ಲ ಮಹತ್ವ ಕೊಡೋದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕಾರಣ ಯಾರು ಕೇಳಿದ್ರೆ ಅದು ಟ್ರಂಪ್. ಜೊತೆಗೆ ಈ ಡೀಲ್ ಇಷ್ಟು ಈಸಿಯಾಗಿ ಆಗೋದಕ್ಕೆ ಕಾರಣವೂ ಕೂಡ ಟ್ರಂಪ್. ಇದನ್ನ ನಮ್ಮ ಸರ್ಕಾರ ಓಪನ್ ಆಗಿ ಹೇಳದೇ ಇರಬಹುದು, ಆದರೆ ಜಗತ್ತು ಇವತ್ತು ಇದನ್ನ ಹೇಳ್ತಾ ಇದೆ. ಒಂದು ವೇಳೆ ಟ್ರಂಪ್ ಇಲ್ಲದೆ ಹೋಗಿದ್ರೆ, ಅಮೆರಿಕದಲ್ಲಿ ಪ್ರೋ ಯುರೋಪ್ ಒಬ್ಬ ನಾಯಕ ಇದ್ದಿದ್ದೇ ಆಗಿದ್ರೆ ಭಾರತದೊಂದಿಗೆ ಯುರೋಪ್ ಇಷ್ಟು ಈಸಿಯಾಗಿ ಡೀಲ್ ಮಾಡ್ಕೊಳ್ತಾ ಇರಲಿಲ್ಲ. ಮಿತ್ರರೇ, ಇದನ್ನೇ ನಾನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಈ ಟ್ರೇಡ್ ಡೀಲ್ನ ಮಾತುಕತೆ ಆರಂಭವಾಗಿ 2 ದಶಕಗಳೇ ಕಳೆದು ಹೋಗಿದೆ. ಯುರೋಪ್ ಕೂಡ ಪ್ರಸ್ತಾಪ ಮಾಡ್ತಾ ಇತ್ತು, ಭಾರತ ಕೂಡ ಪ್ರಸ್ತಾಪ ಮಾಡ್ತಾ ಇತ್ತು. ಆದರೆ ಡೀಲ್ ಫೈನಲ್ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಭಾರತ ತನ್ನ ಹಿತಾಸಕ್ತಿಯನ್ನು ಇಟ್ಕೊಂಡು ಈ ಟ್ರೇಡ್ ಡೀಲ್ಗೆ ಸಹಿ ಹಾಕೋದಕ್ಕೆ ಮುಂದಾಗ್ತಾ ಇತ್ತು. ಆದರೆ ಯುರೋಪ್ಗೆ ಏನು ಬೇಕಾಗಿತ್ತು? ಕಂಪ್ಲೀಟ್ ಆಗಿ 0 ಟ್ಯಾರಿಫ್ ಅನ್ನು ಅವರು ಡಿಮ್ಯಾಂಡ್ ಮಾಡ್ತಾ ಇದ್ರು. ಆದರೆ ಭಾರತ ಹಾಗಲ್ಲ, ತನ್ನ ಇಂಟ್ರೆಸ್ಟ್ ಅನ್ನು ಇಟ್ಕೊಂಡು ನಾನು ಇಂತಿಷ್ಟು ಮಾತ್ರ ಕಡಿಮೆ ಮಾಡೋದಕ್ಕೆ ಸಾಧ್ಯ, ಆದರೆ ಯುರೋಪ್ ನಮಗೆ ಇಷ್ಟಿಷ್ಟು ಆಕ್ಸೆಸ್ಗಳನ್ನು ಕೊಡಬೇಕು, ಈ ರೀತಿಯಾದಂತಹ ಬೇಡಿಕೆಗಳನ್ನು ಇಡ್ತಾ ಇತ್ತು. ಮುಂದೆ ಇದರ ಬಗ್ಗೆ ನಿಮಗೆ ವಿವರಿಸ್ತಾ ಹೋಗ್ತೀನಿ, ನಿಮಗೆ ಡೀಟೇಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಆದರೆ ಯುರೋಪ್ ಆ ಸಂದರ್ಭದಲ್ಲಿ ಒಪ್ತಾ ಇರಲಿಲ್ಲ. ಈಗ ಯುರೋಪ್ ಮೆತ್ತಗಾಗಿ ಭಾರತ ಹೇಳಿದಂತಹ ಟ್ರೇಡ್ ಡೀಲ್ಗೆ ಒಪ್ಕೊಂಡಿದೆ. ಇದಕ್ಕೊಂದು ಕಡೆ ಟ್ರಂಪ್ ಕಾರಣ, ಇನ್ನೊಂದು ಕಡೆ ನಮ್ಮ ಜನಸಂಖ್ಯೆ ಕಾರಣ. ಯುರೋಪ್ ತನ್ನ ಹಣಬಲವನ್ನು ತೋರಿಸಿ ಟ್ರೇಡ್ ಡೀಲ್ ಅನ್ನು ಕುದುರಿಸೋದಕ್ಕೆ ಟ್ರೈ ಮಾಡಿದ್ರೆ, ಭಾರತ ತನ್ನ ಜನಸಂಖ್ಯೆಯನ್ನು ತೋರಿಸಿ, ಇಲ್ಲಿನ ಮಾರುಕಟ್ಟೆಯ ಗಾತ್ರವನ್ನು ತೋರಿಸಿ ಈ ಟ್ರೇಡ್ ಡೀಲ್ ಅನ್ನು ಮಾಡಿಕೊಂಡಿದೆ. ಇನ್ನು ಈ ಟ್ರೇಡ್ ಡೀಲ್ನ ಉದ್ದೇಶದಿಂದ ಯುರೋಪಿಯನ್ ಯೂನಿಯನ್ ಮುಖ್ಯಸ್ಥೆಯಾದಂತಹ ಉರ್ಸುಲಾ ವಾನ್ ಡರ್ ಲೆಯನ್ ಭಾರತಕ್ಕೆ ಬಂದಿದ್ರು. ಅದೇ ರೀತಿಯಾಗಿ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಮುಖ್ಯಸ್ಥರಾದಂತಹ ಆಂಟೋನಿಯೋ ಕೋಸ್ತಾ ಕೂಡ ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಈ ಇಬ್ಬರೂ ನಾಯಕರು ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಇದನ್ನ ಪ್ರತಿಯೊಬ್ಬರೂ ನೋಟಿಸ್ ಮಾಡಲೇಬೇಕು. ಇಷ್ಟು ದಿನ ಏನಾಗ್ತಾ ಇತ್ತು ಗೊತ್ತಾ? ಭಾರತ ವಿಶ್ವ ವೇದಿಕೆಯಲ್ಲಿ ನಾವು ಯಾರಿಗೋ ಹತ್ತಿರ ಇದ್ದೀವಿ ಅಥವಾ ಇವ್ರು ನಮ್ಮ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹಾತೊರಿತಾ ಇತ್ತು. ಅದರಿಂದ ನಮಗೆ ಗೌರವ ಜಾಸ್ತಿ ಆಗುತ್ತೆ ಅನ್ನುವಂತಹ ಭಾವನೆ ನಮಗಿತ್ತು. ಆದರೆ ಈಗ ಪರಿವರ್ತನೆ ನೋಡಿ. ಯುರೋಪಿಯನ್ ಯೂನಿಯನ್ ಭಾರತದೊಂದಿಗೆ ಹತ್ತಿರ ಇದ್ದೀವಿ ಅಂತ ಜಗತ್ತಿಗೆ ತೋರಿಸೋದಕ್ಕೆ, ಜಗತ್ತಿಗೆ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಯುರೋಪಿಯನ್ ಯೂನಿಯನ್ನ ಕೌನ್ಸಿಲ್ನ ಮುಖ್ಯಸ್ಥರಾದಂತಹ ಆಂಟೋನಿಯೋ ಕೋಸ್ತಾ ಒಂದು ಪಾಸ್ಪೋರ್ಟ್ ಅನ್ನು ತೋರಿಸ್ತಾರೆ. ಆ ಪಾಸ್ಪೋರ್ಟ್ ಯಾವುದಾಗಿತ್ತು? ಓವರ್ಸೀಸ್ ಇಂಡಿಯನ್ ಪಾಸ್ಪೋರ್ಟ್ ಆಗಿತ್ತು. ಅಂದ್ರೆ ಅವರು ತನ್ನ ಮೂಲವನ್ನ ಭಾರತ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಖುಷಿ ಪಟ್ರು.
ನನ್ನ ಪೂರ್ವಿಕರು ಭಾರತೀಯರಾಗಿದ್ರು, ನಾನು ಭಾರತದ ಹಿನ್ನೆಲೆಯನ್ನ ಹೊಂದಿದ್ದೀನಿ ಅಂತ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಮುಖ್ಯಸ್ಥರು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಮಿತ್ರರೇ, ಇದು ಭಾರತಕ್ಕೆ ಬಹಳ ಖುಷಿಯ ಸುದ್ದಿ ಅಲ್ವಾ? ಈ ಹಿಂದೆ ಭಾರತ ಅಂತಂದ್ರೆ ಜಗತ್ತು ಅಷ್ಟೇನು ಸೀರಿಯಸ್ ಆಗಿ ನೋಡ್ತಾ ಇರಲಿಲ್ಲ. ಅದೊಂದು ಲೋ ಇನ್ಕಮ್ ಕಂಟ್ರಿ, ಬಡ ದೇಶ, ಈ ರೀತಿಯಾದಂತಹ ಭಾವನೆ ಮುಖ್ಯವಾಗಿ ಈ ಪಾಶ್ಚಿಮಾತ್ಯರಿಗಿತ್ತು. ಈಗ ಯಾವ ಕಾಲ ಬಂದಿದೆ ನೋಡಿ, ಅವರು ನನ್ನ ಮೂಲ ಭಾರತ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಪಡ್ತಾ ಇದ್ದಾರೆ. ವಿಶ್ವದ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಅವರು ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ 2 ಕಾರಣ ಇದೆ. ಮೊದಲನೇದಾಗಿ ಭಾರತದ ಶಕ್ತಿ ಜಾಸ್ತಿ ಆಗ್ತಾ ಇದೆ, ಇದು ಒಂದು. ಎರಡನೇದಾಗಿ ಮಿತ್ರರೇ, ಇವತ್ತು ಯುರೋಪ್ ಕೂಡ ಬಹಳ ಒತ್ತಡದಲ್ಲಿದೆ. ಅವರಿಗೂ ಕೂಡ ನಮಗೆ ಆಲ್ಟರ್ನೇಟಿವ್ ಇದೆ, ನಾವು ಕೇವಲ ಅಮೆರಿಕದ ಮೇಲೆ ಡಿಪೆಂಡ್ ಆಗಿಲ್ಲ, ನಮಗೆ ಸ್ವಂತ ಶಕ್ತಿ ಇದೆ ಎನ್ನುವಂತಹ ಮೆಸೇಜ್ ಅನ್ನ ಯುರೋಪ್ ಕೊಡಬೇಕಾಗಿದೆ. ಯಾರಿಗೆ ಕೇಳಿದ್ರೆ ಅಮೆರಿಕಾಗೆ. ಸದ್ಯ ಯುರೋಪ್ ಎಲ್ಲಿ ಸ್ವಿಚ್ ಆನ್ ಮಾಡಬೇಕಾಗಿತ್ತೋ ಅಲ್ಲಿ ಮಾಡಿದೆ, ಅದೆಲ್ಲ ಆನ್ ಆಗಬೇಕಾಗಿತ್ತೋ ಅಲ್ಲಾಗಿದೆ. ಯಾಕೆ ಈ ಮಾತು ಹೇಳದೆ ಕೇಳಿದ್ರೆ, ಯುರೋಪಿಯನ್ ಯೂನಿಯನ್ ಭಾರತದೊಂದಿಗೆ ಟ್ರೇಡ್ ಡೀಲ್ ಮಾಡಿ ಅದಕ್ಕೆ ಬಹಳಷ್ಟು ಹೈಪನ್ನು ಕೊಡ್ತಲ್ಲ, ಅದಾಗ್ತಿದ್ದ ಹಾಗೆ ಅಮೆರಿಕಾಗೆ ವಿಪರೀತವಾಗಿ ಉರಿ ಬಂದುಬಿಟ್ಟಿದೆ. ಅದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಆಗಿರುವಂತಹ ಸ್ಕಾಟ್ ಬೆಸೆಂಟ್ ಅವರ ಹೇಳಿಕೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವರು ಟಿವಿ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ನಾವು ಭಾರತದ ಮೇಲೆ 25% ಟ್ಯಾರಿಫ್ ಅನ್ನು ಹಾಕಿದ್ವಿ. ಯಾಕಾಗಿ ಕೇಳಿದ್ರೆ, ರಷ್ಯಾದಿಂದ ಭಾರತ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ಖರೀದಿ ಮಾಡ್ತಾ ಇದೆ, ಇದರಿಂದಾಗಿ ರಷ್ಯಾಗೆ ಭಾರತದ ಹಣ ಹೋಗ್ತಾ ಇದೆ, ಅದು ಯುದ್ಧಕ್ಕೆ ಬಳಕೆ ಆಗ್ತಾ ಇದೆ. ಈ ಕಾರಣದಿಂದ ನಾವು 25% ಟ್ಯಾರಿಫ್ ಹಾಕಿದ್ವಿ. ಆದರೆ ಈಗ ಯುರೋಪಿಯನ್ ಯೂನಿಯನ್ ಭಾರತದೊಂದಿಗೆ ಡೀಲ್ ಮಾಡಿಕೊಂಡು ತಮ್ಮ ಮೇಲಿನ ಯುದ್ಧಕ್ಕೆ ತಾವೇ ಫಂಡ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಸ್ಟೇಟ್ಮೆಂಟ್. ಸ್ಕಾಟ್ ಬೆಸೆಂಟ್ ಹೇಳ್ತಾ ಇದ್ದಾರೆ, ಭಾರತದೊಂದಿಗೆ ಯುರೋಪಿಯನ್ ಯೂನಿಯನ್ ಟ್ರೇಡ್ ಡೀಲ್ ಮಾಡ್ಕೊಂಡಿದೆಯಲ್ಲ, ಈ ಮೂಲಕವಾಗಿ ತಮ್ಮ ಮೇಲೆ ರಷ್ಯಾ ಯುದ್ಧ ಮಾಡ್ತಾ ಇದೆಯಲ್ಲ, ಅದಕ್ಕೆ ಯುರೋಪಿಯನ್ ಯೂನಿಯನ್ ಫಂಡ್ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಹೇಗೆ ಅಂತ ಅವರು ವಿವರಣೆಯನ್ನ ಕೂಡ ಕೊಟ್ಟಿದ್ದಾರೆ. ಇವತ್ತು ಭಾರತ ರಷ್ಯಾದಿಂದ ಆಯಿಲ್ ಅನ್ನ ಖರೀದಿ ಮಾಡುತ್ತೆ, ಆ ಆಯಿಲ್ ಅನ್ನ ರಿಫೈನ್ ಮಾಡಿಬಿಟ್ಟು ಯುರೋಪ್ಗೆ ರಫ್ತು ಮಾಡುತ್ತೆ, ಯುರೋಪ್ ಅದನ್ನು ಹಣ ಕೊಟ್ಟು ಕೊಂಡುಕೊಳ್ಳುತ್ತೆ. ಈ ಮೂಲಕವಾಗಿ ರಷ್ಯಾಗೆ ಯುದ್ಧಕ್ಕೆ ಯುರೋಪೇ ಫಂಡ್ ಮಾಡೋದಕ್ಕೆ ನಿಂತಂತಾಗತ್ತೆ. ರಷ್ಯಾ ಇವತ್ತು ಯುದ್ಧ ಮಾಡ್ತಾ ಇರುವಂತಹದ್ದು ಯುರೋಪ್ ಮೇಲೆ. ಆದ್ರೆ ಅಮೆರಿಕ ಈ ಯುದ್ಧವನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನಾವು ದೊಡ್ಡ ತ್ಯಾಗವನ್ನ ಮಾಡಿದೀವಿ, ಭಾರತದಂತಹ ದೇಶಗಳೊಂದಿಗೆ 25% ಟ್ಯಾರಿಫ್ ಅನ್ನು ಹಾಕಿ ನಮ್ಮ ಲಾಭವನ್ನ ಬಲಿ ಕೊಟ್ಟಿದ್ದೀವಿ ಹೀಗಂತ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಮಾರ್ಮಿಕವಾಗಿ ಯುರೋಪ್ಗೆ ತಿವಿದಿದ್ದಾರೆ. ಅಲ್ಲಿಗೆ ಮಿತ್ರರೇ, ಅಮೆರಿಕ ಸರ್ಕಾರ ಇದನ್ನ ಬಹಳ ತೀವ್ರವಾಗಿ ನೋಡ್ತಾ ಇದೆ ಎನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಸದ್ಯ ಇಡೀ ವಿಶ್ವದ ಕುತೂಹಲ ಇರೋದೇನು ಗೊತ್ತಾ? ಟ್ರಂಪ್ ಇದ್ರ ಬಗ್ಗೆ ಏನು ಮಾತನಾಡ್ತಾರೆ, ಯುರೋಪ್ ಮೇಲೆ ಹೊಸದಾದಂತಹ ಒತ್ತಡ ಕ್ರಿಯೇಟ್ ಮಾಡ್ತಾರ, ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾಳೆ ಟ್ರಂಪ್ ಅವರು ಯುರೋಪಿಯನ್ ಯೂನಿಯನ್ ಮೇಲೆ ಒಂದು 25% ಟ್ಯಾರಿಫ್ ಘೋಷಣೆ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ. ನೀವು ಭಾರತದೊಂದಿಗೆ ಟ್ರೇಡ್ ಡೀಲ್ ಮಾಡ್ಕೊಂಡ್ರಿ, ಇದು ಅಮೆರಿಕಾಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಟ್ರಂಪ್ ಆ ರೀತಿಯ ಘೋಷಣೆ ಮಾಡಿದ್ರು ಮಾಡಬಹುದು. ಹೀಗಾಗಿ ಎಲ್ಲಾ ಪತ್ರಿಕೆಗಳು ಕೂಡ ಟ್ರಂಪ್ ಅವರ ರಿಯಾಕ್ಷನ್ಗೋಸ್ಕರವಾಗಿ ಕಾಯ್ತಾ ಇದ್ದಾವೆ. ಇದೆಲ್ಲದರ ಜೊತೆಗೆ ಮೊನ್ನೆ ನಾನು ಟ್ರೇಡ್ ಡೀಲ್ನ ಬಗ್ಗೆ ಒಂದು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ನೀವು ಒಂದು ಕಡೆ ಸ್ವದೇಶಿ ವಸ್ತುಗಳನ್ನು ಬಳಸಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಈ ರೀತಿಯ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದಾಗ ಇದರಿಂದ ದೇಶಕ್ಕೆ ಲಾಭ ಆಗುತ್ತೆ ಅಂತ ಹೇಳ್ತೀರಿ, ಇದೊಂದು ರೀತಿಯಲ್ಲಿ ದ್ವಂದ್ವ ಅಲ್ವಾ ಅಂತ ಹೇಳಿ ಕೆಲವರು ಕಮೆಂಟ್ ಹಾಕಿದ್ರು. ಆ ರೀತಿಯ ಭಾವನೆ 100% ಸತ್ಯ. ಈ ಫ್ರೀ ಟ್ರೇಡ್ ಡೀಲ್ ಯಾವಾಗಲೂ ಕೂಡ 2 ಅಲುಗಿನ ಕತ್ತಿ. ಅದನ್ನು ಸರಿಯಾಗಿ ಬಳಸಿದ್ರೆ ಮಾತ್ರ ಅದು ನಮಗೆ ಲಾಭ ತರುತ್ತೆ, ಇಲ್ಲದೆ ಹೋದ್ರೆ ನಮಗೆ ನಷ್ಟ ಮಾಡುತ್ತೆ. ಅದು ಹೇಗೆ ಅಂತ ಚಿಕ್ಕದಾಗಿ ನಿಮಗೆ ವಿವರಣೆ ಕೊಡ್ತೀನಿ. ನೀವು ಏನನ್ನಾದರೂ ಪಡೆದುಕೊಳ್ಳಬೇಕು ಅಂತಂದ್ರೆ ಒಂದನ್ನು ಕಳೆದುಕೊಳ್ಳೋದಕ್ಕೆ ರೆಡಿ ಆಗಿರಲೇಬೇಕು. ನಮಗೆ ದೊಡ್ಡ ಲಾಭ ಆಗ್ತಿರುವಂತಹ ಸಂದರ್ಭದಲ್ಲಿ ಚಿಕ್ಕ ಮಟ್ಟದ ಲಾಸ್ಗಳ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ನಮ್ಮ ಲೈಫ್ನಲ್ಲಿ ನಾವೆಲ್ಲರೂ ಕೂಡ ಅಳವಡಿಸಿಕೊಂಡಂತಹ ನಿಯಮ. ದೇಶ ಕೂಡ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತಷ್ಟೇ. ಈ ಫ್ರೀ ಟ್ರೇಡ್ ಡೀಲ್ ಕೂಡ ಇದೇ ಆಧಾರದಲ್ಲಿ ರೂಪಿತ ಆಗುತ್ತೆ. ಇದರಿಂದ ಲಾಭ ಕೂಡ ಇದೆ, ನಷ್ಟ ಕೂಡ ಇದೆ, ಜೊತೆಗೆ ಜನರ ಜವಾಬ್ದಾರಿ ಇನ್ನಷ್ಟು ಜಾಸ್ತಿ ಆಗತ್ತೆ. ಮೊದಲಿಗೆ ಲಾಭ ಹೇಗಾಗತ್ತೆ ಅಂತ ಹೇಳ್ತೀನಿ. ಈಗ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಭಾಗವಾಗಿ ಯುರೋಪ್ನಿಂದ ಭಾರತಕ್ಕೆ ಬರ್ತಾವಲ್ಲ ಐಷಾರಾಮಿ ಕಾರುಗಳು, ಅವುಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಟ್ಯಾರಿಫ್ ಅನ್ನ ಕಟ್ ಆಫ್ ಮಾಡಿದೆ. ಇದು ಭಾರತದ ಕಾರು ಕಂಪನಿಗಳಿಗೆ ಹೊಡೆತ ಬೀಳೋದಿಲ್ವಾ ಕೇಳಿದ್ರೆ ಖಂಡಿತವಾಗ್ಲೂ ಹೊಡೆತ ಬೀಳುತ್ತೆ. ಆದರೆ ಸರ್ಕಾರ ಈಗಲೂ ಸಹ ಭಾರತೀಯ ಕಂಪನಿಗಳ ಕೈ ಮೇಲಾಗುವಂತೆ ನೋಡ್ಕೊಂಡಿದ್ದಾವೆ. ಅಂದರೆ ಭಾರತದಲ್ಲಿ ತಯಾರಾಗ್ತವಲ್ಲ ಕಾರುಗಳು, ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಯುರೋಪ್ನ ಕಾರುಗಳು ಸಿಗೋದಿಲ್ಲ. ಆದರೆ ಯುರೋಪ್ನ ಕಾರುಗಳ ಬೆಲೆ ಕಡಿಮೆ ಆಗ್ತಿದ್ದ ಹಾಗೆ ಭಾರತದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತವೆ. ಉದಾಹರಣೆಗೆ ಒಂದು ಬೆನ್ಸ್ ಕಾರ್ ಈ ಹಿಂದೆ 60 ಲಕ್ಷಕ್ಕೆ ಸಿಗ್ತಾ ಇತ್ತು ಅಂತ ಅಂದುಕೊಳ್ಳಿ, ಈಗ ಅದರ ಬೆಲೆ 40 ಲಕ್ಷಕ್ಕೆ ಇಳಿಕೆ ಆಗತ್ತೆ. ಇಲ್ಲಿ ನಾನು ಕೇವಲ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಬೆನ್ಸ್ ಕಾರ್ನ ಬೆಲೆ 40 ಲಕ್ಷಕ್ಕೆ ಸಿಕ್ಕ ತಕ್ಷಣ ಸಹಜವಾಗಿ ಜನ ಅದರ ಬಗ್ಗೆ ಅಟ್ರಾಕ್ಟ್ ಆಗ್ತಾರೆ. 30-35 ಲಕ್ಷ ಕೊಟ್ಟು ಟಾಟಾ ಕಾರನ್ನೋ, ಮಹೀಂದ್ರಾ ಕಾರನ್ನೋ ಅಥವಾ ಟೊಯೋಟಾ ಕಾರುಗಳನ್ನು ಕೊಳ್ಳುವವನು ಒಮ್ಮೆ ಬೆನ್ಸ್ ಅನ್ನ ಟೆಸ್ಟ್ ಡ್ರೈವ್ ಮಾಡಿ ಬರ್ತಾನೆ. ಯಾಕೆ ಕೇಳಿದ್ರೆ ಈ ಕಾರುಗಳ ಬೆಲೆಗೂ ಬೆನ್ಸ್ನ ಬೆಲೆಗೂ ಬಹಳ ಏನು ವ್ಯತ್ಯಾಸ ಇರೋದಿಲ್ಲ. ಆಗ ಸಹಜವಾಗಿ ಟಾಟಾ, ಮಹೇಂದ್ರ, ಟೊಯೋಟಾ ಇವರೆಲ್ಲರೂ ಒತ್ತಡಕ್ಕೊಳಗಾಗ್ತಾರೆ, ಕಾಂಪಿಟೇಷನ್ಗೂ ಒಳಗಾಗ್ತಾರೆ. ಆ ಸಂದರ್ಭದಲ್ಲಿ ಇವರು ಸಹ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಕಾರುಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಒಂದು ಬೇಸಿಕ್ ವೇರಿಯಂಟ್ನ ಬೆಲೆ 10 ರಿಂದ 12 ಲಕ್ಷಕ್ಕೆ ಶುರು ಆದರೂ ಕೂಡ ಅದರ ಟಾಪ್ ವೇರಿಯಂಟ್ನ ಬೆಲೆ 30 ಲಕ್ಷದಲ್ಲಿ ಎಂಡ್ ಆಗ್ತಾ ಇತ್ತು.
ಇನ್ನು ಮುಂದೆ ಹಾಗಾಗೋದಿಲ್ಲ. ಬೇಸಿಕ್ ವೇರಿಯಂಟ್ನಲ್ಲೇ ಟಾಪ್ ವೇರಿಯಂಟ್ನಲ್ಲಿರುವಂತಹ ಕಂಫರ್ಟ್ನೆಸ್ ಅನ್ನು ಕೊಡೋದಕ್ಕೆ ಕಂಪನಿಗಳು ಟ್ರೈ ಮಾಡ್ತವೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ ಕಾಂಪಿಟೇಷನ್. ಇದರಿಂದ ಲಾಭ ಆಗೋದು ಯಾರಿಗೆ ಕೇಳಿದ್ರೆ ಜನರಿಗೆ. ಇದು ಎರಡು ಅಲಗಿನ ಕತ್ತಿ ಅಂತ ಯಾಕೆ ಹೇಳದೆ ಕೇಳಿದ್ರೆ, ನಮ್ಮ ಜನ ನಮ್ಮ ಕಂಪನಿಗಳನ್ನ ಬಿಟ್ಟು ಕಂಪ್ಲೀಟ್ ಆಗಿ ಐಷಾರಾಮಿ ಕಾರುಗಳ ಮೊರೆ ಹೋಗೋದಕ್ಕೆ ಶುರು ಮಾಡಿದ್ರೆ, ದೇಶ ಪ್ರೇಮವನ್ನ ಮರೆತಿದ್ದೇ ಆದ್ರೆ ದೇಶಕ್ಕೆ ನಷ್ಟ ಆಗುತ್ತೆ. ಇದರ ಜೊತೆಗೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಭಾರತ ವಿನ್ ವಿನ್ ಸಿಚುವೇಶನ್ ನಲ್ಲೇ ಮಾಡಿಕೊಂಡಿದೆ. ಭಾರತ ಯುರೋಪ್ನಿಂದ ಬರುವಂತಹ ಎಲ್ಲಾ ವಸ್ತುಗಳಿಗೂ ಕೂಡ ಕಂಪ್ಲೀಟ್ ಡ್ಯೂಟಿ ಫ್ರೀ ಮಾಡಿಲ್ಲ. ಹಾಗೆ ಯುರೋಪ್ ಕೂಡ ಅಷ್ಟೇ, ಭಾರತದಿಂದ ಎಲ್ಲಾ ವಸ್ತುಗಳಿಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದೆ ಅಂತಲೂ ಕೂಡ ಇಲ್ಲ. ಅವರು ತಮ್ಮ ಹಿತಾಸಕ್ತಿಗಳನ್ನು ಇಟ್ಟುಕೊಂಡಿದ್ದಾರೆ, ಭಾರತ ಕೂಡ ತನ್ನ ಹಿತಾಸಕ್ತಿಯನ್ನ ಕಾಪಾಡಿಕೊಂಡಿದೆ. ಯಾವ್ಯಾವ ವಿಚಾರದಲ್ಲಿ ಭಾರತಕ್ಕೆ ಬಹಳ ದೊಡ್ಡ ಲಾಭ ಆಗುತ್ತೆ ಕೇಳಿದ್ರೆ ಕೆಲವುದನ್ನು ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. ಉದಾಹರಣೆಗೆ ಏರ್ ಕ್ರಾಫ್ಟ್ ಮತ್ತು ಸ್ಪೇರ್ ಕ್ರಾಫ್ಟ್. ಯುರೋಪಿಯನ್ ಯೂನಿಯನ್ ದೇಶಗಳಿಗೆ ಭಾರತ ವಾರ್ಷಿಕವಾಗಿ $6.4 ಬಿಲಿಯನ್ ಮೊತ್ತದ ಏರ್ ಕ್ರಾಫ್ಟ್ ಮತ್ತು ಸ್ಪೇರ್ ಕ್ರಾಫ್ಟ್ಗಳನ್ನು ರಫ್ತು ಮಾಡುತ್ತೆ. ಈ ಹಿಂದೆ ಭಾರತಕ್ಕೆ ಯುರೋಪಿಯನ್ ಯೂನಿಯನ್ 11% ಟ್ಯಾರಿಫ್ ಆಗ್ತಾ ಇತ್ತು. ಇನ್ನು ಮುಂದೆ ಅದು 0 ಆಗುತ್ತೆ. ಇದರಿಂದ ಭಾರತದ ಎಕ್ಸ್ಪೋರ್ಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಹಾಗೆ ಮೆಡಿಕಲ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಗಳು. ಭಾರತ $3.4 ಬಿಲಿಯನ್ ಮೊತ್ತದ ಮೆಡಿಕಲ್ ಸರ್ಜಿಕಲ್ ಇಕ್ವಿಪ್ಮೆಂಟ್ ಅನ್ನು ಯುರೋಪ್ಗೆ ರಫ್ತು ಮಾಡ್ತಾ ಇತ್ತು. ಈ ಹಿಂದೆ ಅದಕ್ಕೆ 27.5% ಟ್ಯಾರಿಫ್ ಇತ್ತು. ಇನ್ನು ಮುಂದೆ ಅದು 0 ಆಗುತ್ತೆ. ಹಾಗೆ ಭಾರತ $1.5 ಬಿಲಿಯನ್ ಮೊತ್ತದ ಮೋಟಾರ್ ವೆಹಿಕಲ್ಸ್ಗಳನ್ನು ಯುರೋಪ್ಗೆ ರಫ್ತು ಮಾಡ್ತಾ ಇತ್ತು. ಅದಕ್ಕೆ 22% ಟ್ಯಾರಿಫ್ ಇತ್ತು. ಇನ್ನು ಮುಂದೆ ಅದು 0 ಆಗುತ್ತೆ. ಅತಿ ಮುಖ್ಯವಾಗಿ ಟೆಕ್ಸ್ಟೈಲ್. ಭಾರತ ಸರಿಸುಮಾರು $7 ಬಿಲಿಯನ್ ಮೊತ್ತದ ಟೆಕ್ಸ್ಟೈಲ್ ಉತ್ಪನ್ನಗಳನ್ನು ಯುರೋಪ್ಗೆ ರಫ್ತು ಮಾಡ್ತಾ ಇತ್ತು. ಈ ಹಿಂದೆ ಭಾರತದ ಟೆಕ್ಸ್ಟೈಲ್ಗೆ ಯುರೋಪ್ನಲ್ಲಿ 12% ಟ್ಯಾರಿಫ್ ಅನ್ನು ವಿಧಿಸಲಾಗ್ತಾ ಇತ್ತು. ಇನ್ನು ಮುಂದೆ ಅದು 0 ಆಗುತ್ತೆ. ಭಾರತ ಯುರೋಪ್ನ ಟೆಕ್ಸ್ಟೈಲ್ ಮಾರುಕಟ್ಟೆಯ ಮೇಲೆ ಬಹಳ ದೊಡ್ಡ ಕಣ್ಣಿಟ್ಟಿದೆ. ಯಾಕೆ ಅಂತಂದ್ರೆ ಇದು ಬಹಳ ದೊಡ್ಡ ಮಾರುಕಟ್ಟೆ. ಯುರೋಪಿಯನ್ ಯೂನಿಯನ್ನಲ್ಲಿ ಒಟ್ಟು ವಾರ್ಷಿಕವಾಗಿ $265 ಬಿಲಿಯನ್ ಮೊತ್ತದ ಟೆಕ್ಸ್ಟೈಲ್ ಮಾರುಕಟ್ಟೆ ಇದೆ. ಅಷ್ಟೊಂದು ಅವರು ಪರ್ಚೇಸ್ ಮಾಡ್ತಾರೆ. ಆದರೆ ಭಾರತ ಇಲ್ಲಿಗೆ ರಫ್ತು ಮಾಡ್ತಾ ಇದ್ದಿದ್ದು ಕೇವಲ $7 ಬಿಲಿಯನ್ ಮೊತ್ತದ ಟೆಕ್ಸ್ಟೈಲ್ ಉತ್ಪನ್ನಗಳನ್ನು ಮಾತ್ರ. ಬಾಂಗ್ಲಾದೇಶ ಹೆಚ್ಚು ಲಾಭ ಮಾಡ್ತಾ ಇತ್ತು ಭಾರತಕ್ಕಿಂತಲೂ ಕೂಡ. ಈಗ ಭಾರತಕ್ಕೆ 0 ಟ್ಯಾರಿಫ್ ಆಗಿರುವ ಕಾರಣದಿಂದಾಗಿ ಭಾರತದ ಟೆಕ್ಸ್ಟೈಲ್ ಉತ್ಪನ್ನಗಳು ಯುರೋಪ್ನ ಮಾರುಕಟ್ಟೆಯಲ್ಲಿ ಬಹಳ ಕಾಂಪಿಟೇಷನ್ ಅನ್ನು ಕೊಡ್ತವೆ. ಸಹಜವಾಗಿ ಭಾರತದ ಟೆಕ್ಸ್ಟೈಲ್ ಗುಣಮಟ್ಟ ಬಾಂಗ್ಲಾದೇಶಕ್ಕಿಂತಲೂ ಕೂಡ ತುಂಬಾ ಚೆನ್ನಾಗಿದೆ. ಈಗ ರೇಟ್ ಕೂಡ ಕಡಿಮೆ ಆಗ್ತಿದ್ದ ಹಾಗೆ ಭಾರತದ ಟೆಕ್ಸ್ಟೈಲ್ ಉತ್ಪನ್ನಗಳು ಯುರೋಪ್ನಲ್ಲಿ ಹೆಚ್ಚು ಸೇಲ್ ಆಗುತ್ತೆ. ಈಗ $7 ಬಿಲಿಯನ್ ನಷ್ಟು ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇದೆಯಲ್ಲ, ಮುಂದಿನ ದಿನಗಳಲ್ಲಿ ಇದನ್ನು 30ರಿಂದ 40 ಬಿಲಿಯನ್ಗೆ ಏರಿಸಬೇಕು ಅಂತ ಭಾರತ ಗುರಿ ಇಟ್ಕೊಂಡಿದೆ. ಇದರ ನೇರ ಹೊಡೆತ ಯಾರಿಗಾಗುತ್ತೆ ಕೇಳಿದ್ರೆ ಬಾಂಗ್ಲಾದೇಶಕ್ಕಾಗತ್ತೆ. ಇದೇ ರೀತಿಯಾಗಿ ಅನೇಕ ವಿಚಾರಗಳಿದಾವೆ, ಎಲ್ಲದನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಹಾಗೆ ಯುರೋಪ್ಗೆ ಏನು ಲಾಭ ಆಗುತ್ತೆ, ಅವ್ರು ಯಾಕೆ ಈ ಟ್ರೇಡ್ ಡೀಲ್ ಅನ್ನು ಇಷ್ಟೊಂದು ಫೋಕಸ್ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಈಗ ಯುರೋಪಿಯನ್ ಯೂನಿಯನ್ ಭಾರತಕ್ಕೆ ಸ್ಪಿರಿಟ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಈ ಹಿಂದೆ ಭಾರತ 150% ಟ್ಯಾರಿಫ್ ಅನ್ನು ಹಾಕ್ತಾ ಇತ್ತು. ಮುಂದೆ ಅದು 40%ಗೆ ಇಳಿಕೆ ಆಗುತ್ತೆ. ಅದೇ ರೀತಿಯಾಗಿ ಯುರೋಪ್ನಿಂದ ಭಾರತಕ್ಕೆ ವೈನ್ಸ್ ಬರ್ತಾ ಇತ್ತು. ಭಾರತ ಅದಕ್ಕೆ 150% ಟ್ಯಾರಿಫ್ ಆಗ್ತಾ ಇತ್ತು. ಅಂದ್ರೆ ಯುರೋಪ್ನಲ್ಲಿ $100 ಮಾರಾಟವಾಗುವಂತಹ ಒಂದು ವೈನ್ ಭಾರತದಲ್ಲಿ $250 ಮಾರಾಟ ಆಗ್ತಾ ಇತ್ತು. ಈಗ ಭಾರತ ಅದನ್ನು 20%ಗೆ ಇಳಿಕೆ ಮಾಡಿದೆ. $250 ಸಿಗ್ತಾ ಇದ್ದಂತಹ ವೈನ್ ಭಾರತದಲ್ಲಿ ಇನ್ನು ಮುಂದೆ $120 ಸಿಗುತ್ತೆ. ಹಾಗೆ ಯುರೋಪ್ನಿಂದ ಬರ್ತಾ ಇದ್ದಂತಹ ಬಿಯರ್ ಮೇಲೂ ಕೂಡ ಭಾರತ 110% ಟ್ಯಾರಿಫ್ ಅನ್ನು ಹಾಕ್ತಾ ಇತ್ತು. ಇನ್ನು ಮುಂದೆ ಅದು 50%ಗೆ ಇಳಿಕೆ ಆಗುತ್ತೆ. ಅದೇ ರೀತಿಯಾಗಿ ವೆಜಿಟೇಬಲ್ ಆಯಿಲ್ ಮತ್ತು ಆಲಿವ್ ಆಯಿಲ್ ಮೇಲೆ ಈ ಹಿಂದೆ 45% ಟ್ಯಾರಿಫ್ ಅನ್ನು ಹಾಕಲಾಗ್ತಾ ಇತ್ತು. ಭಾರತ ಇನ್ನು ಮುಂದೆ 0 ಟ್ಯಾರಿಫ್ ಅನ್ನು ಹಾಕುತ್ತೆ. ಹಾಗೆ ಪ್ರೊಸೆಸ್ಡ್ ಫುಡ್, ಉದಾಹರಣೆಗೆ ಬಿಸ್ಕೆಟ್ ಇರಬಹುದು, ಪಾಸ್ತಾ, ಚಾಕ್ಲೇಟ್ಗಳು, ಪೆಟ್ ಫುಡ್, ಇವುಗಳಿಗೆಲ್ಲ ಭಾರತ ಈ ಹಿಂದೆ 50% ಟ್ಯಾರಿಫ್ ಆಗ್ತಾ ಇತ್ತು. ಇನ್ನು ಮುಂದೆ ಅದು 0 ಆಗುತ್ತೆ. ಈ ರೀತಿಯಾಗಿ ಯುರೋಪ್ಗೆ ಈ ಎಲ್ಲ ವಸ್ತುಗಳಿಗೆ ಭಾರತದಲ್ಲಿ ಬಹಳ ದೊಡ್ಡ ಮಾರುಕಟ್ಟೆ ಸಿಗುತ್ತೆ. ಮಿತ್ರರೇ, ಭಾರತದಲ್ಲಿ ಅವರಿಗೆ ಮಾರುಕಟ್ಟೆ ಏನೋ ಸಿಗುತ್ತೆ, ಆದರೆ ಭಾರತೀಯರು ಯೋಚನೆ ಮಾಡಬೇಕು. ನಾವು ಮಾರುಕಟ್ಟೆಯಲ್ಲಿ ಕೊಳ್ಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ವಸ್ತುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು. ಭಾರತೀಯ ಕಂಪನಿಗಳ, ಭಾರತೀಯ ಬ್ರ್ಯಾಂಡ್ಗಳ ವಸ್ತುಗಳನ್ನೇ ಹೆಚ್ಚಾಗಿ ಕೊಡಬೇಕು. ಈ ಮೂಲಕವಾಗಿ ದೇಶದ ಜೊತೆಗೆ ನಾವು ನಿಂತ್ಕೊಳ್ಬೇಕು. ಇದನ್ನು ಹೇಳಿದ್ರೆ ನಿಮಗೊಂದು ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ನಾವು ಈ ರೀತಿಯಾಗಿ ಯೋಚನೆ ಮಾಡಿದ್ರೆ ಯುರೋಪ್ನವರು ಕೂಡ ಹಾಗೆ ಯೋಚನೆ ಮಾಡಿದ್ದೆ ಆದರೆ ಈ ಟ್ರೇಡ್ ಡೀಲ್ನ ಅರ್ಥ ಏನು? ಮಿತ್ರರೇ, ಯುರೋಪ್ ಮತ್ತು ಅಮೆರಿಕದಲ್ಲಿ ಈ ಆತ್ಮನಿರ್ಭರತೆಯ ಕಲ್ಪನೆ ಇನ್ನೂ ಕೂಡ ಬಂದಿಲ್ಲ. ಅವ್ರಿಗೆ ಬರೋಕ್ ಮುಂಚೆ ನಾವು ಲಾಭ ಪಡ್ಕೊಳ್ಬೇಕಷ್ಟೇ. ವಿದೇಶಿ ವಸ್ತುಗಳನ್ನು ತ್ಯಜಿಸಿ ಸ್ವದೇಶಿ ವಸ್ತುಗಳನ್ನೇ ಬಳಸಿ ಎನ್ನುವಂತಹ ಅಭಿಯಾನ ಯುರೋಪ್ನಲ್ಲೂ ಆರಂಭವಾಗ್ಬಿಟ್ರೆ ಈ ಟ್ರೇಡ್ ಡೀಲ್ಗೆ ಅಷ್ಟೇನು ಮಹತ್ವ ಇರೋದಿಲ್ಲ. ಈಗ ಜಪಾನ್ ಮತ್ತು ಚೈನಾದಲ್ಲಿ ಇರುವಂತಹ ಜನಜಾಗೃತಿ ಇದೆಯಲ್ಲ, ಇದು ಯುರೋಪ್ನ ದೇಶಗಳಲ್ಲೂ ಇಲ್ಲ, ಅಮೆರಿಕದಲ್ಲೂ ಕೂಡ ಇಲ್ಲ. ಅದರ ಲಾಭವನ್ನ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಭಾರತ ಪಡೆದುಕೊಳ್ಳಬೇಕಷ್ಟೇ. ಇದಿಷ್ಟು ಮಿತ್ರರೇ ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವೆ ಆದಂತಹ ಫ್ರೀ ಟ್ರೇಡ್ ಡೀಲ್ನ ಬಗ್ಗೆ ಮಾಹಿತಿ. ಮುಂದೆ ಈ ಕುರಿತಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ